ನಮ್ಮ ದೇಶದಲ್ಲಿ ಹಲವಾರು ಶಿವನ ದೇವಾಲಯಗಳು ಇವೆ. ಅವುಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಶಿವನು ಲಿಂಗ ರೂಪದಲ್ಲಿ ಕಾಣ್ತಾನೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ವಿಗ್ರಹ ರೂಪದಲ್ಲಿ ಶಿವ ಕಾಣಿಸ್ತಾನೆ. ಆದರೆ ಇದೊಂದು ಕ್ಷೇತ್ರದಲ್ಲಿ ಮಾತ್ರ ಶಿವ ಪಾರ್ವತಿಯ ಮಡಿಲಿನಲ್ಲಿ ಮಲಗಿರುವ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಇದು ಶಿವಶಯನ ಕ್ಷೇತ್ರ. ಮಲಗಿರುವ ಶಿವನ ವಿಗ್ರಹ ಇರೋದು ಇಡೀ ದೇಶದಲ್ಲಿ ಇದೊಂದೇ. ಈ ದೇವಸ್ಥಾನವನ್ನು ಸುರುಟ್ಪಳ್ಳಿ ಅಂತಲೂ ಕರೀತಾರೆ. ಅಮುದಾಂಬಿಕೆ ಎನ್ನುವ ಹೆಸರು ಕೂಡ ಇದೆ. ಸಮುದ್ರ ಮಂಥನ ಮಾಡುವಾಗ ಬಂದ ವಿಷವನ್ನು ಶಿವ ಕುಡಿದು ಬಿಡ್ತಾನೆ. ಅದನ್ನು ಪಾರ್ವತಿ ಆತನ ಗಂಟಲಲ್ಲಿ ತಡೆದು ಹಿಡಿತಾಳೆ. ಆದರೂ ವಿಷವನ್ನು ಕುಡಿದು ನೀಲಕಂಠನಾದ ಶಿವನಿಗೆ ಸುಸ್ತಾಗಿರುತ್ತೆ. ಆಗ ಈ ಸ್ಥಳದಲ್ಲಿ ಪಾರ್ವತಿ ದೇವಿ ಸ್ವಲ್ಪ ಸಮಯ ಶಿವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಉಪಚಾರ ಮಾಡಿದ್ಲು ಅನ್ನುವ ಕಥೆ ಇದೆ. ಶಿವನನ್ನು ವಿಷದಿಂದ ರಕ್ಷಿಸಿದ ಕಾರಣ ಮೊದಲು ಪಾರ್ವತಿ ದೇವಿಯ ದರ್ಶನವನ್ನು ಪಡಿಬೇಕು. ಈ ಕ್ಷೇತ್ರದಲ್ಲಿ ಅಮುದಾಂಬಿಕೆಯ ರೂಪದಲ್ಲಿರುವ ಪಾರ್ವತಿಯ ದರ್ಶನವನ್ನು ಮೊದಲು ಪಡೆಯುವುದು ಸಂಪ್ರದಾಯ. ಈ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದ ಪಲ್ಲಿಕೊಂಡೇಶ್ವರ ಕ್ಷೇತ್ರದಲ್ಲಿ. ಶ್ರೀ ಪಲ್ಲಿಕೊಂಡೇಶ್ವರ ಸ್ವಾಮಿಯ ವಿಗ್ರಹವು 12 ಅಡಿ ಎತ್ತರ ಇದೆ. ಇಲ್ಲಿ ಶಿವನು ಪಾರ್ವತಿಯ ಮಡಿಲಲ್ಲಿ ಮಲಗಿದ್ದು ದೇವತೆಗಳು ಸುತ್ತಲೂ ನಿಂತು ಪ್ರಾರ್ಥಿಸುತ್ತಿರುವ ರೀತಿಯಲ್ಲಿ ವಿಗ್ರಹ ಕಾಣಿಸುತ್ತೆ. ಒಮ್ಮೆ ಈ ಕ್ಷೇತ್ರಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ.